ಕಿಡ್ನಿ ಸ್ಟೋನಿಗೆ ಯಾವ ಥರದ ಆಹಾರನ ನಾವು ಮಾಡ್ಕೊಂಡು ತಿನ್ಬೋದು ಅನ್ನೋದ್ರ ಬಗ್ಗೆ ಸಮೇತ ತಿಳಿಸ್ಕೊಡ್ತಾ ಇದ್ವಿ. ಈ ಕಿಡ್ನಿ ಸ್ಟೋನ್ ಅನ್ನೋದು ಯಾಕೆ ಬರುತ್ತೆ ಅಂತ ನಾವು ತಿಳ್ಕೊಂಡ್ರೆ ಖಂಡಿತ ಅದು ಬರದೇ ಇರೋ ಹಾಗೆ ತಡಿಬೋದು. ಸೊ ಎಷ್ಟೋ ಸಲ ಏನಾಗುತ್ತೆ, ದಿ ಫಸ್ಟ್ ರೀಸನ್ ಏನು ಅಂತಂದರೆ ನೀರು ಕುಡಿದೇ ಇರ್ತಕ್ಕಂಥದ್ದು. ಕೆಲಸದ ಒತ್ತಡ ಮಧ್ಯದಲ್ಲೋ ಅಥವಾ ಈಗ ಟಾಯ್ಲೆಟ್ಗೆ ಹೋಗ್ಬೇಕು, ಎಷ್ಟೋ ಜನ ಸಮಸ್ಯೆ ಅದೇನೆ. ಏನು ಅಂತಂದರೆ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅಂತ ಹೋಗಲ್ಲ. ಸ್ಕೂಲಲ್ಲಿ ಮಕ್ಕಳು ಸಮೇತ ಎಷ್ಟೋ ಸಲ ನೀರು ಒಂದು ಬಾಟ್ಲು ಕೊಟ್ಕೊಳ್ಸಿದ್ರೆ ಕುಡಿಯೋದೇ ಇಲ್ಲ, ಹಾಗೆ ವಾಪಸ್ ಬಂದಿರುತ್ತೆ. ಯಾಕೆ ಕುಡ್ದಿಲ್ಲ ಅಂತ ಕೇಳಿದ್ರೆ ಸ್ಕೂಲಲ್ಲಿ ಟಾಯ್ಲೆಟ್ ಸರಿ ಇಲ್ಲ ಅಂತನೋ ಕ್ಲೀನ್ ಇಲ್ಲ ಅಂತನೋ ಹೇಳ್ತಾರೆ. ಇನ್ನು ಕೆಲಸಕ್ಕೆ ಹೋಗುವಂಥ ಎಂಪ್ಲಾಯೀಸ್ಗಳನ್ನು ಕೇಳಿದರೆ ಮೇಡಮ್ ಟ್ರಾವೆಲ್ ಮಾಡೋದಕ್ಕೆ 2 hours ಆಗುತ್ತೆ, ಬರ್ತಾ ಒಂದು 2.5 hours ಆಗುತ್ತೆ. ಸೊ ಆ ಬಸ್ನಲ್ಲಿ ನಮಗೆ ಕೂತಾಗ ಮತ್ತು ಏನಾದರೂ ಅರ್ಜೆಂಟ್ ಆದರೆ ಟಾಯ್ಲೆಟ್ ಫೆಸಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ನಾವು ಮಧ್ಯಾಹ್ನದ ನಂತರ, ಊಟ ಆದ ನಂತರ ನೀರು ಕುಡಿಯೋದಿಲ್ಲ ಅನ್ನುವಂಥ ಹೇಳಿಕೆ ಸಮೇತ ಕೊಡ್ತಾರೆ. ಸೊ ಇದನ್ನು ನಾನು ಯಾವುದೋ ಒಂದು ವೆಬಿನಾರ್ನಲ್ಲಿ ಹೇಳ್ತಾ ಇರಬೇಕಾದ್ರೆ ಒಬ್ಬರು ನನಗೆ ಒಂದು ಕ್ವಶನ್ ಕೇಳಿದ್ರು. ಏನು ಅಂತಂದರೆ, ಈ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ನಾವು ಇಷ್ಟೇ ಲೀಟ್ರ್ ನೀರು ಕುಡಿಬೇಕು ಅಂತ ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಸೊ ನಮಗೆ ಯಾವಾಗ ಬಾಯಾರಿಕೆ ಆಗುತ್ತೆ ಆವಾಗ ಕುಡಿದ್ರೆ ಸಾಕು ಅಂತ. ಅದೇನೋ ನಿಜ, ನಮಗೆ ಬಾಯಾರಿಕೆ ಆದಾಗ ದೇಹಕ್ಕೆ ಬೇಕು ಅನ್ನಿಸ್ದಾಗ ಅಷ್ಟೇ ನಾವು ನೀರು ಕುಡಿಬೇಕು. ಆದರೆ ಏನಾಗುತ್ತೆ, ಈಗಿನ ಸೆಡೆಟರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಈ AC ಮಧ್ಯೆ ಕುತ್ಕೊಳ್ಳೋದು ಅಥವಾ ಮೋಸ್ಟ್ ಆಫ್ ದ ಜಾಬ್ಸ್ ಏನಿರುತ್ತೆ ಅಂತಂದರೆ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು, ಬೆವರು ಬರೋದಿಲ್ಲ. ಸೊ ಬೆವರು ಬರದೇ ಇದ್ದಾಗ ಏನಾಗುತ್ತೆ, ನಮಗೆ ನೀರಿನ ಅವಶ್ಯಕತೆ ಬಾಡಿಗೆ ಬೇಕು ಅಂತ ಅನಿಸೋದಿಲ್ಲ. ಆ ಟೈಮ್ನಲ್ಲಿ ಕಿಡ್ನಿ ಫಂಕ್ಷನ್ ವೀಕ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಕಿಡ್ನಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ಥರದ ಒಂದು ಅನುಕೂಲನೂ ಮಾಡಿಕೊಡ್ತಾ ಇಲ್ಲ. ಸೊ ಅಂಥ ಟೈಮ್ನಲ್ಲೂ ಸಮೇತ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದು ಜಾಸ್ತಿ ಆಗುತ್ತೆ. ಅಂತಂದರೆ ಕಡಿಮೆ ನೀರು ಕುಡಿಯೋದ್ರಿಂದ ಇದು ಮೊದಲನೇ ಕಾರಣ. ಇನ್ನು ಕಡಿಮೆ ಎಕ್ಸಸೈಸ್ ಅಥವಾ ಅತಿಯಾಗಿ ಎಕ್ಸಸೈಸ್ ಮಾಡುವಂಥ ಅಭ್ಯಾಸ ಯಾರಿಗಿರುತ್ತೆ ಅವರು ಸಮೇತ. ಸೊ ಕಡಿಮೆ ಎಕ್ಸಸೈಸ್ ಮಾಡೋರು ಬಹಳಷ್ಟು ಮಂದಿ ಸಿಗ್ತಾರೆ ಈಗ. ಸೊ ಅತಿಯಾಗಿ ಎಕ್ಸಸೈಸ್ ಮಾಡೋದು ಅಂದರೆ ಒಂದು T-ಶರ್ಟ್ ಫುಲ್ಲು ಸ್ವೆಟಿಂಗ್ ಆದರೆ ಸಾಕು, ಅದು ನನಗೆ ಎಕ್ಸಸೈಸ್ ಮಾಡಿದ ಸರಿಯಾಗಿದೆ, ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತೀವಿ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಪ್ರೋಟೀನ್ ಶೇಕ್ ಇರ್ಬೋದು, ಆ ಥರದ ಶೇಕ್ಗಳನ್ನು ಬಾಟ್ಲಲ್ಲಿ ತುಂಬಿಸ್ಕೊಂಡು ಕುಡಿತಾ ಇರ್ತಾರೆ. ಸೊ ಒಂದು ಅತಿಯಾಗಿ ಈಗ ಪ್ರೋಟೀನ್ ಅಂಶ ಇದ್ದರೆ, ಈಗ ನೀವೇ ಯೋಚನೆ ಮಾಡಿ, ವೀಗನ್ ಡಯಟ್ ಮಾಡೋರಿಗೂ ಪ್ರೋಟೀನ್ ಸಿಗುತ್ತೆ ಅಲ್ವಾ. ಸೊ ಈ ನಾನ್ ವೆಜ್ ತಿಂದೇ ಪ್ರೋಟೀನ್ ತೊಗೊಳ್ಬೇಕು ಅಥವಾ ಕೆಲವೊಂದು ಶೇಕ್ಗಳನ್ನು ಕುಡ್ದೇ ನೀವು ಪ್ರೋಟೀನ್ ತೊಗೊಳ್ಬೇಕು ಅಂತ ಏನೂ ಇಲ್ಲ. ನಾವು ತಿಂತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಏನಿದೆ, ಆ ಮಿನಿಮಮ್ ಅಮೌಂಟ್ ಏನಿದೆ ಅಷ್ಟು ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಸಾಕಾಗುತ್ತೆ. ಸೊ ಹಾಗಾಗಿ ಅತಿಯಾಗಿ ಪ್ರೋಟೀನ್ ಶೇಕ್ಸ್ಗಳು ಕುಡಿಯುವಂಥದ್ದು ಅಥವಾ ಪೌಡರ್ಗಳನ್ನು ಯೂಸ್ ಮಾಡುವಂಥದ್ದು, ಹಾಗೆ ಬೆವರು ಜಾಸ್ತಿ ಬಂದಾಗ ನೀರನ್ನು ಬಿಟ್ಟು ಈ ಥರ ಡ್ರಿಂಕ್ಸ್ಗಳನ್ನು ಕುಡಿಯೋದ್ರಿಂದ ಸಮೇತ ಕಿಡ್ನಿ ಸ್ಟೋನ್ ಆಗುವಂತಹ ಚಾನ್ಸಸ್ ಇದೆ. ರೆಡಿ ಟು ಈಟ್ ಫುಡ್ಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡುವಂಥದ್ದು, ಮತ್ತು ಅತಿಯಾಗಿ ಉಪ್ಪು, ಈಗ ಚಿಪ್ಸ್ಗಳೆಲ್ಲ ನೀವು ನೋಡಿರ್ಬೋದು, ಉಪ್ಪಿರುತ್ತೆ, ಹಾಗೆ ಕೆಲವೊಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ, ಅದಕ್ಕೆ ಅದರಲ್ಲಿ ಉಮಾಮಿ ಅನ್ನುವಂತಹ ಟೇಸ್ಟ್ ಬರೋದು, ಅದು ಚಟ್ಪಟ ಟೇಸ್ಟ್ ಅಂತ ಬರುತ್ತಲ್ಲ. ಸೊ ಆ ಥರ ಟೇಸ್ಟ್ ಬರ್ತಕ್ಕಂಥ ಆಹಾರಗಳನ್ನು ನೀವು ಜಾಸ್ತಿ ತಗೊಂಡಷ್ಟು ಸಮೇತ ನಿಮ್ಮಲ್ಲಿ ಕಿಡ್ನಿ ಸ್ಟೋನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಹಾರಗಳನ್ನು ಬಿಟ್ಟು, ಸೊ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂಥ ಆಹಾರ ಅಥವಾ ನಮ್ಮ ಟ್ರೆಡಿಷನಲ್ಲಿ ಹೇಳಿರ್ತಕ್ಕಂಥ ಆಹಾರಗಳನ್ನು ನೀವು ಸೇವನೆ ಮಾಡ್ತಾ ಹೋದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು. ಹಾಗೆ ಬಂದರೂ ಸಮೇತ ಅದನ್ನು ನಾವು ವಾಸಿ ಮಾಡ್ಕೊಳ್ಬೋದು. ಸೊ ಈಗಾಗಲೇ ಕಿಡ್ನಿ ಸ್ಟೋನಲ್ಲಿ ನಾವು ತೋರಿಸಿದಂತಹ ರೆಸಿಪಿ ಒಟ್ಟಿಗೆ ಇವಾಗ ಮತ್ತೊಂದು ರೆಸಿಪಿನ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಹಿಂದಿನ ಸಂಚಿಕೆ ಮತ್ತು ಈ ಸಂಚಿಕೆಯಲ್ಲೂ ಆ ರೀತಿಯಾದಂಥ ರೆಸಿಪಿಗಳನ್ನು ತೋರಿಸಿದ್ದೀವಿ. ಇವತ್ತು ಮತ್ತೊಂದು ರೆಸಿಪಿ, ಒಂದು ಜ್ಯೂಸ್. ಇದು ವಾಟರ್ ಮೆಲನ್ ಮತ್ತು ಕುಕುಂಬರ್, ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿಂದ ಮಾಡಿರುವಂಥದ್ದು. ಕಲ್ಲಂಗಡಿ ಹಣ್ಣು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇವಾಗಂತೂ ಸೀಸನ್ ಪೂರ್ತಿ ಸಿಗ್ತಾ ಹೋಗುತ್ತೆ. ಆದರೆ ಇದು ಕರೆಕ್ಟಾಗಿ ಬರುವಂಥದ್ದು ಈ ವಸಂತ ಋತುವಿನಲ್ಲಿ. ಕಾರಣ ಅಂದರೆ ನೀರಿನ ಅಂಶನ ಹೆಚ್ಚಾಗಿ ಯೂರಿನ್ ಮುಖಾಂತರ ಆಚೆ ಹಾಕಿ ಕಫನ ಕರಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀರಿನ ಅಂಶ ಹೆಚ್ಚಿದ್ದು ಯೂರಿನ್ ಫಾರ್ಮೇಷನ್ ಜಾಸ್ತಿ ಮಾಡೋದ್ರಿಂದ ಇದರ ಜೊತೆ ಸೌತೆಕಾಯಿ ಬಳಸಿದಾಗ, ಸೌತೆಕಾಯಿ ಒಂದು ಪಿತ್ತನೂ ಕಡಿಮೆ ಮಾಡಿ, ಇದು ಕೂಡ ಅಷ್ಟೇ ಹೈಡ್ರೇಷನ್ ಹೆಚ್ಚಿರುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಸೊ ಇದೆರಡನ್ನು ಮಿಕ್ಸ್ ಮಾಡಿ ನಾವು ಜ್ಯೂಸ್ ಮಾಡಿ ತಗೊಂಡಾಗ ಖಂಡಿತವಾಗ್ಲೂ ನಮ್ಮ ಡಿಹೈಡ್ರೇಷನ್ ಸಮಸ್ಯೆನ ಸರಿ ಮಾಡ್ಬೋದು. ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ ಬನ್ನಿ. ವಾಟರ್ ಮೆಲನ್ ಕುಕುಂಬರ್ ಜ್ಯೂಸ್ ಬೇಕಾಗಿರುವ ಸಾಮಗ್ರಿಗಳು: ವಾಟರ್ ಮೆಲನ್, ಕುಕುಂಬರ್, ಕಾಳು ಮೆಣಸಿನ ಪುಡಿ, ನಿಂಬೆ ಹಣ್ಣು. ಇದಕ್ಕೆ ಬೇಕಾಗಿರೋದ್ರಲ್ಲಿ ಮೊದಲನೇದು ಕಲ್ಲಂಗಡಿ ಹಣ್ಣು. ಇದನ್ನು ಪೀಸ್ ಮಾಡಿರೋಂತಹ ಕಲ್ಲಂಗಡಿ ಹಣ್ಣನ್ನು ಈಗ ನಾನು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಒಂದು 3 ಅಥವಾ 4 ಸೌತೆಕಾಯಿ ಪೀಸನ್ನು ನಾವು ಹಾಕ್ಕೋಬೋದು. ಜೊತೆಗೆ ಸ್ವಲ್ಪ ನಿಂಬೆ ರಸ. ಈ ನಿಂಬೆ ರಸ ಕೂಡ ಡಯೂರಿಟಿಕ್ಕು. ಸೊ ಹಾಗಾಗಿ ಯೂರಿನ್ ಫಾರ್ಮೇಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ 1 ಚಮಚ ಅಷ್ಟು ನಿಂಬೆ ರಸನ ನಾ ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ.
ಈ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾವಿದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಈ ಜ್ಯೂಸ್ ಸಿದ್ಧ ಆಗಿದೆ, ಇದನ್ನು ಸೋರಿಸ್ಕೊಳ್ಳೋಣ. ಇದನ್ನು ಮಾಡಬೇಕಾದ್ರೆ ನೀರು ಸ್ವಲ್ಪನೇ ಹಾಕಿದ್ದು, ಮಿಕ್ಸಿ ಒಡ್ಲಿ ಅನ್ನೋ ಕಾರಣಕ್ಕೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಈ ತೆಗೆದಿರೋವಂಥ ರಸಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಯಾಕಂದರೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಪೆಪ್ಪರ್ ಜಾಸ್ತಿ ಮಾಡುತ್ತೆ, ಜೊತೆಗೆ ಅಂದರೆ ಯೂರಿನ್ ಫಾರ್ಮೇಷನ್ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಕ್ಕರೆ ಬೇಡ ಇದಕ್ಕೆ, ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಸಕ್ಕರೆ ಆಗಲಿ ಉಪ್ಪಿನಂಶ ಆಗಲಿ ಎರಡೂ ಕಿಡ್ನಿ ಸ್ಟೋನ್ ಫಾರ್ಮ್ ಆಗೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲ ಅದನ್ನು ಅವಾಯ್ಡ್ ಮಾಡ್ಬೋದು ನಾವು ಮಾಡೋಣ. ಹಾಗಾಗಿ ಇಲ್ಲಿ ಬರೀ ಪೆಪ್ಪರ್ ಮಾತ್ರ ಹಾಕಿದ್ದೀವಿ. ಸೊ ಈ ರೀತಿ ತಯಾರಾಗಿರುವಂತಹ ವಾಟರ್ ಮೆಲನ್ ಕುಕುಂಬರ್ ಜ್ಯೂಸ್, ಇದರಲ್ಲಿ ಅತಿ ಹೆಚ್ಚು ದ್ರವದ ಅಂಶ, ಲಿಕ್ವಿಡ್ ಅಂಶ ಇರೋದ್ರಿಂದ ನಾವು ಈಗ ಮನೆಗೆ ಬಂದ ತಕ್ಷಣ ಇದನ್ನು ತಗೊಂಡಾಗ ಅಲ್ಲಿ ಕಾಫಿ ಟೀ ಬದಲು ನಾವು ಇದು ತಗೊಂಡಾಗ ಡಿಹೈಡ್ರೇಷನು ಸರಿಯಾಗುತ್ತೆ, ಹಾಗೆ ನಮ್ಮಲ್ಲಿ ಕಟ್ಟಿರುವಂತಹ ಯೂರಿನ್ ಅಥವಾ ಏನನ್ನ ಸ್ಟೋನ್ಸ್ ಇದ್ರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ.